ಆರ್ಯ, ಅಮ್ಮ ಏನಾದರೂ ವಿಚಾರಿಸಿದ್ರ? ಏನು ವಿಚಾರಿಸೋದು? ನಿನ್ನೆ ರಾತ್ರಿ ಕರೆದು ಜೋರಾಗೆ ವಿಚಾರಣೆ ಮಾಡಿದ್ರು. ಯಾವುದರ ಬಗ್ಗೆ? ಅನು ಸಿರಿಮನೆ ಬಗ್ಗೆ. ಅನು ಬಗ್ಗೆ ಅವರಿಗೆ ಗೊತ್ತು? ನನ್ಗೇನು ಗೊತ್ತು? ಗರ ಬಡ್ದಂಗೆ ನಿಂತಿದ್ದೆ, ಬಿಡ್ಲಿಲ್ಲ ಅವರು. ಗಂಟ್ಲು ಕೈ ಹಾಕಿ ವಿಷಯ ಕಿತ್ಕೊಂಡ್ರು. ವಿಷಯನ? ಆದರೆ ಅನು ಯಾರು, ಅವಳು ಏನು ಮಾಡ್ತಿದ್ದಾಳೆ ಅಂತ ಏನು ಕ್ಯಾಶುವಲ್ ಆಗೋದೆ. ಅಮ್ಮ ಯಾಕೆ ಇದೆಲ್ಲ ಕೇಳಿದ್ರು ಅನ್ನೋ ಕುತೂಹಲ ಇಲ್ವಾ ನಿಂಗೆ? ನೀನು, ಮೀರಾ, ಹರ್ಷ ಇವರಲ್ಲಿ ಯಾರಿಂದ ಗೊತ್ತಾಗಿರಬಹುದು ಅಂತ ಯೋಚಿಸ್ತಾ ಇದ್ದೀನಿ. ಆಫೀಸಲ್ಲಿರೋ ಅಷ್ಟು ಎಂಪ್ಲಾಯೀಸ್ನ ಬಿಟ್ಟು ಅನುನೇ ಯಾಕೆ ಹೇಳ್ತಾರೆ ಅನ್ನೋದು ನನಗೆ ಆಶ್ಚರ್ಯ. ನೀ ಇದ್ರ ಬಗ್ಗೆ ಏನಾದರೂ ಮಾಡಲೇಬೇಕು. ಹೀಗೆ ಬಿಟ್ಟರೆ ಎಲ್ಲರೂ ಕೇಳಕ್ಕೆ ಶುರು ಮಾಡ್ತಾರೆ. ನಮ್ಮ ಜನಗಳಿಗೆ ಆಡೋಕ್ಕೊಂದು ವಿಷಯ ಸಿಕ್ಕಿದ್ರೆ ಸಾಕು, ಆಡ್ದು ಕುಡಿದು ಬಿಡ್ತಾರೆ. ಆದಷ್ಟು ಬೇಗ ಅನು ಹತ್ರ ಮಾತಾಡಬೇಕು. 2 ರೂಪಾಯಿಗೂ ಸಖತ್ ಪವರ್ ಇದೆ ಗುರು. ಎಲ್ಲ ಈ ಡೈಲಾಗಿಂದ ಆಗಿದ್ದು, ನನ್ನಿಂದ ಏನೂ ಆಗಿಲ್ಲ. ಯಾ, ಅಗ್ರೀಡ್. ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಥ್ಯಾಂಕ್ ಯು ಮಿಥುನ್, ಥ್ಯಾಂಕ್ ಯು ಫಾರ್ ಯುವರ್ ವಂಡರ್ಫುಲ್ ವಿಷಸ್. ಯಾ, ಸಿ ಯು, ಟೇಕ್ ಕೇರ್. ಥ್ಯಾಂಕ್ ಯು. ಪುಷ್ಪ ಮಿಸ್ ಕಾಲ್ ಕೊಟ್ರೆ ಫೋನೇ ಮಾಡ್ಬಿಟ್ರಲ್ಲಿ. ಹಲೋ ಸರ್. ಸಾರಿ, ನಾನು ಫೋನ್ ತೊಗೊಳ್ಳೋಷ್ಟರಲ್ಲಿ ಕಟ್ಟಾಗೋಯ್ತು. ಹೇಳಿ. ಇಲ್ಲ ಇಲ್ಲ ಸರ್, ನಾನೇ ಮಿಸ್ ಕಾಲ್ ಕೊಟ್ಟೆ. ಯಾಕೆಂದ್ರೆ ಫೋನ್ ಮಾಡ್ತಾ ದಾರಿ ಉದ್ದಕ್ಕೂ ಹೋಗ್ತಾ ಇರ್ತೀನ, ದುಡ್ಡೆಲ್ಲ ಖಾಲಿ ಮಾಡ್ಬಿಡ್ತೀಯ ಅಂತ ಯಾವಾಗಲೂ ಸುಬ್ಬು ಬೈತಾರೆ. ಈಗ ತಾನೇ ನಮ್ದು 8 ರೂಪಾಯಿದು ರೀಚಾರ್ಜ್ ಮಾಡಿಸ್ಕೊಂಡು ಮಿಸ್ ಕಾಲ್ ಕೊಟ್ಟೆ. ಹೇಳಿ, ಏನು ವಿಷಯ? ಇನ್ನೇನು ವಿಷಯ ಸರ್? ಅದೇ ಗೊತ್ತಾಯ್ತು ಸರ್, ಪದೇ ಪದೇ ತೊಂದರೆ ಕೊಡ್ತಿದ್ದೀನಿ ಅಂತ ಏನು ಅನ್ಕೋಬೇಡಿ. ತಾಯಿಯಾಗಿ ನನ್ನ ಪರಿಸ್ಥಿತಿ ಏನಂತ ನೀವು ದೊಡ್ಡವರು ಅರ್ಥ ಮಾಡ್ಕೋತೀರಾ. ನಾನು ಅವಳ ಹತ್ರ ಮಾತಾಡ್ತೀನಿ. ಅವಳನ್ನ ಪಿಕಪ್ ಮಾಡೋಕ್ಕೆ ಕಾರ್ ಕೂಡ ಕಳ್ಸಿದ್ದೀನಿ. ಖಂಡಿತ ಇವತ್ತು ಮಾತಾಡ್ತೀನಿ. ಇವತ್ತೇನಾ ಸರ್? ಹ್ಞೂ. ಅಬ್ಬ, ನೀವಾದರೂ ನನ್ನ ಮನಸ್ಸು ಅರ್ಥ ಮಾಡ್ಕೊಂಡ್ರಲ್ಲ. ಇವತ್ತು ಒಪ್ಪಿಸ್ತೀರಾ ಅಲ್ವಾ ಸರ್? ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಮಾಡ್ತೀನಿ. ಸರಿ ಸರ್, ಇಡ್ತೀನಿ. ಇಲ್ಲಾಂದ್ರೆ ಮಾತಾಡ್ತಾ ಮಾತಾಡ್ತಾ ನಿಮ್ಮ ಫೋನಲ್ಲಿರೋ ದುಡ್ಡನ್ನು ಖಾಲಿ ಮಾಡಿಸ್ಬಿಡ್ತೀನಿ. ಇಡ್ಲಾ ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರಿ. ತಾಯಿ ಎಲ್ಲವ ನೀನೇ ಕಾಪಾಡಬೇಕು. ಹೆಂಗಾರು ಇದೊಂದು ಕೆಲಸ ಮಾಡಿಸ್ಬಿಡವ. ಗೋಪಿ, ನಮ್ಮ ಸಾರಥಿಗೆ ತಯಾರಿರೋದಕ್ಕೆ ಹೇಳು. ಏನಿವತ್ತು ರಜೆ ಅಂದ್ಯಲ್ಲ, ರೆಡಿಯಾಗಿ ಕೂತಿದ್ಯಾ? ಇದು ಆಫೀಸ್ ಕೆಲಸ ಅಲ್ಲಮ್ಮ, ಇದು ಬೇರೆ ಕೆಲಸ. ಸೊ ನೀನಿವತ್ತು ನನ್ನ ಜೊತೆ ಇರಲ್ಲ. ಯಾರು ಹೇಳಿದ್ರು? ಅಮ್ಮ, ಹೋದ ಸಲ ನೀವು ವ್ಯಾಲ್ಯೂ ಆಫ್ ಫ್ಲವರ್ಸ್ ಇಂದ ಗಿಡಗಳನ್ನು ತರಿಸಿದ್ರಲ್ಲ, ಹೇಗಿವೆ ಅವೆಲ್ಲ? ಬಹಳ ಚೆನ್ನಾಗಿದೆ. ನೀನೊಂದು ಸತಿ ಫ್ರೀ ಮಾಡಿಕೊಂಡು ಬಂದು ನೋಡು. ಈ ಮನೇಲಂತೂ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ನಿನ್ನ ಜೊತೆಯಾಗಿ ಬರೋಳ್ಗಾದ್ರೂ ಇಂಟ್ರೆಸ್ಟ್ ಇರ್ಲಿ. ಅಮ್ಮ, ನಾನು ಯಾವ ದಾರಿಯಲ್ಲಿ ಹೋದ್ರು ನೀವು ಮಾತ್ರ ಅಲ್ಲಿಗೆ ಬರ್ತೀರಲ್ಲ. ನಾನು ಅಲ್ಲಿಗೆ ಬರ್ತೀನಿ ಅಂತ ಗೊತ್ತಿದ್ರು ಊರು ತುಂಬ ಸುತ್ತಿಸ್ತೀಯಲ್ಲ. ಏನಮ್ಮ ನೀವು? ಆರ್ಯ, ಈ ಅನು ಯಾರು? ಅನು, ಈ ವಿಷಯ ನಿಮಗೆ ಗೊತ್ತಾಯ್ತು? ಬರೀ ಹೆಸರು ಮಾತ್ರ ಗೊತ್ತು, ವಿಷಯ ಏನೂ ಗೊತ್ತಿಲ್ಲ. ನೀನೇ ಹೇಳಬೇಕು. ಏನದು? ಏನು ಮುಚ್ಚಿಡದೆ ಹೇಳೋ. ಇದರಲ್ಲಿ ಮುಚ್ಚುಡೋದೇನಿದೆ?
ಆಫೀಸಲ್ಲಿ ಕೆಲಸ ಮಾಡೋ ಹುಡುಗಿ, ಹೊಸದಾಗಿ ಸೇರ್ಕೊಂಡಿದ್ದಾಳೆ, ಇನ್ನೂ ಕಲಿತಾ ಇದ್ದಾಳೆ. ನಿಜ ಹೇಳಬೇಕು ಅಂತಂದರೆ ನಾನೇ ಅವಳಿಂದ ಸಾಕಷ್ಟು ಕಲಿತಾ ಇದ್ದೀನಿ. ₹2 ಐಡಿಯಾ ಹುಟ್ಕೊಂಡಿದ್ದೆ ಅವಳಿಂದ. ಶಿ ಈಸ್ ಎ ವೆರಿ ಸಿಂಪಲ್ ಆ್ಯಂಡ್ ಬ್ರೈಟ್ ಗರ್ಲ್. ಹೌದಾ? ಅಮ್ಮ, ನಮ್ಮ ಹತ್ರ ದುಡ್ಡು, ಬಂಗ್ಲೆ, ಆಸ್ತಿ ಎಲ್ಲನೂ ಇದೆ. ಆದರೆ ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಜೀವನದ ಮುಖ್ಯ ಉದ್ದೇಶ ಸಂತೋಷ, ನೆಮ್ಮದಿ. ಅವುಗಳನ್ನೇ ಎಲ್ಲೋ ಮಿಸ್ ಮಾಡ್ಕೊಳ್ತೀವಿ. ಅನು ಹತ್ರ ದುಡ್ಡಿಲ್ಲ, ಯಾವ ಬಂಗ್ಲೆ, ಯಾವ ಆಸ್ತಿನೂ ಇಲ್ಲ. ಆದರೆ ಅವಳ ಹತ್ರ ಸಂತೋಷ, ನೆಮ್ಮದಿ ಮಾತ್ರ ಸಹಜವಾಗೇ ಇದೆ. ಅವಳು ಹೇಳೋದು ಸಂತೋಷ, ನೆಮ್ಮದಿ ಆಕಾಶದಲ್ಲಿ ಎಲ್ಲೋ ಇಲ್ಲ, ನಮ್ಮ ಅಂಗೈಯಲ್ಲೇ ಇದೆ ಅಂತ. ಅವಳಿಂದ ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ಕಲ್ತಿದ್ಯಲ್ಲ. ಯಾವ ಯೋಚನೆನೂ ಇಲ್ಲದೆ ನಿರ್ಭಯವಾಗಿ ಆರಾಮವಾಗಿ ಉಸಿರಾಡೋದನ್ನು ಕಲಿತೆ ಅವಳಿಂದ. ಅವಳು ಹೊಸಬಳಾದರೂ ವಿಭಿನ್ನವಾಗಿ ಯೋಚನೆ ಮಾಡೋ ಶಕ್ತಿ ಅವಳಲ್ಲಿದೆ. ಈಗ ಅವಳನ್ನೇ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಈಗ ಹೇಳ್ತಿದ್ದೆ ಅದನ್ನ? ಅವಳಮ್ಮ ಅವಳಿಗೋಸ್ಕರ ಗಂಡು ಹುಡುಕಿದ್ದಾರೆ. ಅವಳನ್ನು ಮದುವೆಗೆ ಒಪ್ಸೋಕೆ ನನಗೆ ಹೇಳಿದ್ದಾರೆ. ಅದು ಒಂದು ಜವಾಬ್ದಾರಿ ಕೆಲಸನೇ. ಇಲ್ಲಿವರೆಗೂ ನನ್ನ ಮೇಲಿರೋ ಜವಾಬ್ದಾರಿನ ನಾನು ಸರಿಯಾಗಿ ನಿಭಾಯಿಸಿದ್ದೀನಿ. ಇದನ್ನು ನಿಭಾಯಿಸ್ತೀನಿ. ನಾನು ಹೊರಡ್ತೀನಿ. ಅವಳು ಕಾಯ್ತಾ ಇರ್ತಾಳೆ. ಕಾಯಿಸೋದು ಚೆನ್ನಾಗಿರಲ್ಲ. ಅನು ಮೇಡಮ್ ಅವ್ರನ್ನ ಕರ್ಕೊಂಡು ಹೊರಟಿಯಾ? ಇಲ್ಲ ಸರ್, ನಾನು ಮೇಡಮ್ ನಡ್ಕೊಂಡು ಹೋಗ್ತೀನಿ ಅಂತ ಹೊರಟೇ ಬಿಟ್ರು ಸರ್. ನಡ್ಕೊಂಡ? ಹ್ಞೂ ಸರ್. ನೀನೆಲ್ಲಿದೆಯಾ? ಸರ್ ಇಲ್ಲೇ ಕಾರ್ ಹತ್ರ ಇದ್ದೀನಿ ಸರ್.